ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕಳೆಗಿಳಿತಕ್ಕಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಅತಿ ಶೀಘ್ರದಲ್ಲೇ ನಾನು ಕೆಪಿಸಿಸಿ ಸ್ಥಾನವನ್ನು ತ್ಯಜಿಸ್ತೀನಿ ಅಂತ. ಈಗ ಅವರು ಹೊರ ಜಾಸ್ತಿ ಆಗಿದೆ ಹಾಗಂತಲ್ಲ. ಈಗ ಅವ್ರಾಗ 5 ವರ್ಷ ಆಯ್ತಲ್ಲ, 5 ವರ್ಷ ಆಯಿತು. 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಪಕ್ಷ ಸಂಘಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವ್ರ ಜೊತೆ ಇನ್ನಿತರ ಉಳಿದಿರ್ತಕ್ಕಂಥ ನಾಯಕರ ಸಹಕಾರದಿಂದ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಬಂದಾಗಲೇ 2 ವರ್ಷ ಆಯಿತು. ಬೇರೆಯವ್ರಿಗೇನೋ ಅವಕಾಶ ಮಾಡಿಕೊಡ್ಲಿ ಅಂತ ಉದ್ದೇಶದಿಂದ ಆ ರೀತಿ ಹೇಳಿರ್ಬೋದು. ಸರ್, ಅವ್ರ ಮೇಲೆ ಪದೇ ಪದೇ ಕೆಲವು ನಾಯಕರು ಮಾತನಾಡ್ತಿದ್ರು, 2 ಹುದ್ದೆ 3 ಹುದ್ದೆ ಏನಕ್ಕೆ ದುಡ್ಡು ಕೊಡಬೇಕು ಅಂತ. ಹಾಗಾಗಿ ಏನಾದರೂ ಬೇಸತ್ತಿದಾರ? ಇಲ್ಲ, ಈಗ ಎಷ್ಟು ವರ್ಷ ಅಂತ ಇರೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಇವತ್ತಲ್ಲ ನಾಳೆ ಬೇರೆಯವ್ರು ಆಗಬೇಕಲ್ಲ, ಅದಕ್ಕೆ ಅವರೇ ವಾಲಂಟಿಯರಾಗಿ ಆ ರೀತಿ ಹೇಳಿದ್ದಾರೆ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕಳೆಗಿಳಿತಕ್ಕಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಅತಿ ಶೀಘ್ರದಲ್ಲೇ ನಾನು ಕೆಪಿಸಿಸಿ ಸ್ಥಾನವನ್ನು ತ್ಯಜಿಸ್ತೀನಿ ಅಂತ. ಈಗ ಅವರು ಹೊರ ಜಾಸ್ತಿ ಆಗಿದೆ ಹಾಗಂತಲ್ಲ. ಈಗ ಅವ್ರಾಗ 5 ವರ್ಷ ಆಯ್ತಲ್ಲ, 5 ವರ್ಷ ಆಯಿತು. 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಪಕ್ಷ ಸಂಘಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವ್ರ ಜೊತೆ ಇನ್ನಿತರ ಉಳಿದಿರ್ತಕ್ಕಂಥ ನಾಯಕರ ಸಹಕಾರದಿಂದ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಬಂದಾಗಲೇ 2 ವರ್ಷ ಆಯಿತು. ಬೇರೆಯವ್ರಿಗೇನೋ ಅವಕಾಶ ಮಾಡಿಕೊಡ್ಲಿ ಅಂತ ಉದ್ದೇಶದಿಂದ ಆ ರೀತಿ ಹೇಳಿರ್ಬೋದು. ಸರ್, ಅವ್ರ ಮೇಲೆ ಪದೇ ಪದೇ ಕೆಲವು ನಾಯಕರು ಮಾತನಾಡ್ತಿದ್ರು, 2 ಹುದ್ದೆ 3 ಹುದ್ದೆ ಏನಕ್ಕೆ ದುಡ್ಡು ಕೊಡಬೇಕು ಅಂತ. ಹಾಗಾಗಿ ಏನಾದರೂ ಬೇಸತ್ತಿದಾರ? ಇಲ್ಲ, ಈಗ ಎಷ್ಟು ವರ್ಷ ಅಂತ ಇರೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಇವತ್ತಲ್ಲ ನಾಳೆ ಬೇರೆಯವ್ರು ಆಗಬೇಕಲ್ಲ, ಅದಕ್ಕೆ ಅವರೇ ವಾಲಂಟಿಯರಾಗಿ ಆ ರೀತಿ ಹೇಳಿದ್ದಾರೆ ಅಷ್ಟೇ.